ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ತುಮಕೂರು ಬೈಪಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಗೆಲ್ಲರಿಗೂ ಗೊತ್ತು, ಈಗ ಆಲ್ರೆಡಿ NH4 ದಟ್ ಈಸ್ ಏನು ನಮ್ಮ ಬೆಂಗಳೂರು ಟು ತುಮಕೂರು ಹೈವೇ ಏನಿದೆ, ಅದು 6 ಲೇನ್ ಹೈವೇ ಆಗಿ ಎಕ್ಸ್ಪೆನ್ಷನ್ ವರ್ಕ್ ನಡೀತಾ ಇದೆ. ಆಮೇಲೆ ಹಂಗೆ ಇನ್ನು ತುಮಕೂರು ಟು ಶಿವಮೊಗ್ಗ ಹೈವೇ ಏನಿದೆಯೋ ಅದು ಕೂಡ ಆಲ್ಮೋಸ್ಟ್ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ. ಬಟ್ ನಾವು ಈ ಬೆಂಗಳೂರು ಕಡೆಯಿಂದ ತುಮಕೂರಿಗೆ ಬಂದರೆ, ಸೊ ಇವಾಗಿರೋ ರಿಂಗ್ ರೋಡಲ್ಲಿ ಪಾಸ್ ಆಗಿ ಇವಾಗಿರೋ ಏನು 4 ಲೇನ್ ರೋಡ್ ಇದೆಯೋ ಆ ಸಿಟಿ ಟ್ರಾಫಿಕ್ ಜೊತೆ ಹೋಗಿ ಏನೇ ಎಲ್ಲ HTV ವೆಹಿಕಲ್ಸ್ ಆಗಲಿ ಅಥವಾ ಲಾಜಿಸ್ಟಿಕ್ಸ್ ಏನೇನು ಬರುತ್ತೋ ದೊಡ್ಡ ದೊಡ್ಡ ಕಂಟೈನರ್ಸ್ ಎಲ್ಲ ಈ ರೋಡ್ ಮುಖಾಂತರ, ಇವಾಗಿರೋ ರೋಡ್ ಮುಖಾಂತರ ಹೋಗ್ಬೇಕು. ಸೊ ಮುಂದೆ ಹೆಂಗೆ ತುಮಕೂರು ಮತ್ತೊಂದು ಬೆಂಗಳೂರು ಕನ್ವರ್ಟ್ ಆಗುತ್ತಾ? ಸೊ ಟ್ರಾಫಿಕ್ ಹೇಗಿಲ್ಲದೆ ಬೆಳೆಯುತ್ತಾ? ಸೊ ಇದೆಲ್ಲ ಡೌಟ್ ಇತ್ತು. ಸೊ ಅದಾಗಿ ಇನ್ನೇನು 1 ಇಯರ್ ಆರ್ 1.5 ಇಯರ್ ಬ್ಯಾಕ್ ತುಮಕೂರು ಬೈಪಾಸ್ ಮಾಡ್ತೀವಿ ಅಂತ NHA ಅವರು ಹೇಳ್ತಾ ಇದ್ರು. ಸೊ ಈಗ ಅದಕ್ಕೆ ಕಾಲ ಕೂಡ ಬಂದಿದೆ ಅಂತ ಕಾಣುತ್ತೆ. ಸೊ ಈ ಟೋಟಲ್ ಏನು ತುಮಕೂರು ಬೈಪಾಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅದನ್ನು 2 ಫೇಸಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ತುಮಕೂರು ಬೈಪಾಸ್ 1, ಫೇಸ್ 2 ಆ್ಯಂಡ್ ಫೇಸ್ 1 ಅಂತ. ಸೊ ಫೇಸ್ 1ನಲ್ಲಿ ಇವಾಗ ಏನು ನಮ್ಮ ಬೆಂಗಳೂರು ಟು ತುಮಕೂರು ಹೈವೇ ಇದೆಯೋ ಅಲ್ಲಿ ನಂದಿಹಳ್ಳಿ ಹತ್ರ ಟೇಕ್ ಆಫ್ ಆಗಿ ನಂದಿಹಳ್ಳಿಯಿಂದ ಮಲ್ಲಸಂದ್ರವರೆಗೂ ಫೇಸ್ 1ಅಲ್ಲಿ ಬೈಪಾಸ್ ರೋಡ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಏನು ರೆಂಡರ್ ಮಾಡಿದೀವಿ, ಇದು ರೆಪ್ರೆಸೆಂಟೇಷನ್. ಆಲ್ಮೋಸ್ಟ್ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವು ಡ್ರಾ ಮಾಡಿರೋದು. ಸೊ ಇಟ್ಸ್ ನಾಟ್ ದಟ್ NHA ನಮ್ಗೆ ಕೊಟ್ಟಿದ್ದಾರೆ ಅಂತಲ್ಲ. ಸೊ ಇದು ನಮ್ಗೆ ಬಂದಿರೋ ಹಳ್ಳಿಗಳ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಾವು ಇದನ್ನು ಪ್ಲ್ಯಾನ್ ಮಾಡೋದು. ಸೊ ನಮಗೆಲ್ಲ ಗೊತ್ತು, ಈಗ ಆಲ್ಮೋಸ್ಟ್ ಇವಾಗ ಏನಿದೆ ರಿಂಗ್ ರೋಡ್ ಇದೆಯೋ, ಈ ರಿಂಗ್ ರೋಡ್ವರೆಗೂ ತುಮಕೂರು ಆಲ್ರೆಡಿ ಬೆಳ್ಕೊಂಡು ಹೋಗಿದೆ. ಆಮೇಲೆ ಈ ಕಡೆ ತುಂಬ ಬೆಳೆದಿದೆ. ಸೊ ಇವಾಗ ಈ ಬೈಪಾಸ್ ಆಗೋದ್ರಿಂದ ತುಮಕೂರು ಇನ್ನೂ ಇಲ್ಲಿವರೆಗೂ ಅರ್ಬನೈಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಕೆಲವರು ಡೌಟ್ ಇತ್ತು, ಏನು ಇದು ಜಸ್ಟ್ ಬೈಪಾಸ್ ಆಗುತ್ತಾ ಅಥವಾ ಇಟ್ ವಿಲ್ ಬಿ ಎ ರಿಂಗ್ ರೋಡ್, ಕಂಪ್ಲೀಟ್ ರಿಂಗ್ ಅಂತ. ಇದು ರಿಂಗ್ ಆಗೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ, ನ್ಯಾಷನಲ್ ಹೈವೇ ಇರೋದು ಬರೀ ಒಂದು ರೈಟ್ ಆ್ಯಂಗಲ್ ಏನಿದೆ ಆ ಆ್ಯಂಗಲಲ್ಲಿ ತೊಗೊಂಡ್ರೆ ಆ ಬೇಸಿಸ್ ಮೇಲೆ ನೋಡಿ ಒಂದು ಸ್ಟ್ರೈಟ್ ರೋಡ್ ಇದೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ 73 NH73 ಇದೆ, NH4 NH73 ಅಷ್ಟೇ ಇರೋದು. ಇನ್ನು ರೈಟ್ ಸೈಡ್ ಯಾವುದು ನ್ಯಾಷನಲ್ ಹೈವೇಸೇ ಇಲ್ಲ ಈ ಕಡೆ. ಸೊ ಈ ಕಡೆ ನ್ಯಾಷನಲ್ ಹೈವೇಸ್ ಇದ್ದಿದ್ರೆ ಅವ್ರು ಕಂಪ್ಲೀಟ್ ರಿಂಗ್ ಮಾಡಿದರೆ ಅದಕ್ಕೆ ಪ್ರಯೋಜನ ಇರ್ತಾ ಇತ್ತು. ಸೊ ಇಲ್ಲಿ ಬೇಸಿಕಲಿ ರೈಟ್ ಹ್ಯಾಂಡ್ ಸೈಡ್ ಏನೂ ಇಲ್ದಿರೋದ್ರಿಂದ ಅವರು ಜಸ್ಟ್ ಈ ಕಡೆಯಿಂದ ನಂದಿಹಳ್ಳಿಯಿಂದ ಮಲ್ಲಸಂದ್ರದಿಂದ ವಸಂತ ನರಸಾಪುರದ ಕಡೆ ಇನ್ನೊಂದು ಬರುತ್ತೆ. ಸೊ ಟೋಟಲಿ ಈ ಥರ ಮಾತ್ರ ಆಫರಿಂಗ್ ಮಾತ್ರ ಪ್ಲ್ಯಾನ್ ಆಗಿದೆ ಇವಾಗ ಸದ್ಯಕ್ಕೆ. ಸೊ ಟೋಟಲಾಗಿ ಇದು ಮಲ್ಲಸಂದ್ರದಿಂದ ನಂದಿಹಳ್ಳಿವರೆಗೂ ಟೋಟಲ್ ಲೆಂತ್ ಈಗ ಪ್ಲ್ಯಾನ್ ಮಾಡಿರೋ ಪ್ರಕಾರ 26 ಕಿಲೋಮೀಟರ್ ಡಿಸೈನ್ ಲೆಂತ್ ಇದೆ. ಇದು 26 ಕಿಲೋಮೀಟ್ರಲ್ಲಿ 2 ಕಡೆ ಟ್ರಂಪೆಟ್ಟು, ಒಂದು ನಂದಿಹಳ್ಳಿ, ಇನ್ನೊಂದು ಮಲ್ಲಸಂದ್ರ. ಇನ್ನು ನಂಬರ್ ಆಫ್ ವಿಲೇಜಸ್ ಹೇಳೋದಾದರೆ, ನಂದಿಹಳ್ಳಿ, ಸಂಗಾಪುರ, ಬೈರಸಂದ್ರ, ಕೌತಮಾರನಹಳ್ಳಿ, ಗಂಗಸಂದ್ರ, ಕಿತ್ತಗನಹಳ್ಳಿ, ಮಾನಂಗಿ, ಹೊಸೂರು, ಕತ್ತಂಗಿ, ಕತ್ತೇಕಾವಲ್, ಹಾಗೆ ಆಲುಹೊಸಹಳ್ಳಿ, ದೊಡ್ಡ ಸಾರಂಗಿ, ಚಿಕ್ಕ ಸಾರಂಗಿ, ಕೊತ್ತಿಹಳ್ಳಿ ಕಾವಲ್, ಕುಂಕುಮನಹಳ್ಳಿ, ಮಲ್ಲಸಂದ್ರ ಕಾವಲ್, ಮಲ್ಲಸಂದ್ರ, ಪೆರುಮನಹಳ್ಳಿ, ಹಾಗೆ ಸಿದ್ಧಾರ್ಥ ನಗರ ಅಥವಾ ಗೊಲ್ಲಹಳ್ಳಿ. ಸೊ ಹೀಗೆ ಇಷ್ಟು ಹಳ್ಳಿಗಳ ಮುಖಾಂತರ ಹೋಗುತ್ತೆ. ಈ ಪ್ರತಿಯೊಂದು ಹಳ್ಳಿಯಲ್ಲೂ ಯಾವ ಸರ್ವೆ ನಂಬರ್ ಮಾರ್ಕ್ ಆಗಿದೆಯೋ ನಾವು ಆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಒಂದ್ಸರಿ ಇದು ಮ್ಯಾಪ್ ರೆಂಡರನ್ನು ಒಂದ್ಸರಿ ಚೆಕ್ ಮಾಡಿ. ಸೊ ಈ ಬೇಸಿಸ್ ಮೇಲೆ ನೀವು ಒಂದು ಅಂದಾಜಲ್ಲಿ ನೆಕ್ಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಡೀಟೇಲ್ಸ್ ಚೆಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಲ್ಯಾಂಡ್ ಅಕ್ವಿಸಿಷನ್ ಡೀಟೇಲ್ಸ್ ಚೆಕ್ ಮಾಡೋಣ. ನಂದಿಹಳ್ಳಿ
ಸೊ ನಂದಿಹಳ್ಳಿಯಲ್ಲಿ ಆಲ್ಮೋಸ್ಟ್ ನೋಡಿ, ಇದರಲ್ಲಿ ಡ್ರೈ ಅಂದರೆ ಒಂದು ರೆಗ್ಯುಲರ್ ಅಗ್ರಿಕಲ್ಚರ್ ಫೀಲ್ಡ್ ಆಗಿರುತ್ತೆ, ಡ್ರೈ ಆರ್ ವೆಟ್. ಆಮೇಲೆ ಎಣ್ಣೆಕೆ ಅಂದರೆ ಯೂಶಲಿ ಮನೆಗಳಿರ್ತವೆ. ಇನ್ನು ಗಾರ್ಡನ್ ಅವೆಲ್ಲ ಗೊತ್ತಲ್ವ. ಸೊ ರೈಲ್ವೆ ಟ್ರ್ಯಾಕು, ರೋಡ್. ಸೊ ಟೋಟಲ್ ಆಗಿ ಆಲ್ಮೋಸ್ಟ್ 50 ಪ್ರಾಪರ್ಟೀಸ್ ನಂದಿಹಳ್ಳಿಯಲ್ಲಿ ಮಾರ್ಕ್ ಆಗಿದ್ದಾವೆ. ಸೊ ನೆಕ್ಸ್ಟ್ ಬರೋದಾದರೆ ಸಂಗಾಪುರ. ಸಂಗಾಪುರ ಒಂದೇ ಅಲ್ಲ, ಇದರಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಸಂಗಾಪುರ, ಕೋಳಿಹಳ್ಳಿ, ಹಾಗೆ ಇದು ಗೊಲ್ಲಹಳ್ಳಿ ಆ ಎಂಡಲ್ಲಿ ಬರುತ್ತೆ, ಮಲಸಂದ್ರ ಎಂಡಲ್ಲಿ ಬರುತ್ತೆ. ಮಲಸಂದ್ರ ಮತ್ತು ನಂದಿಹಳ್ಳಿ, ಗೂಳೂರು ಇದು ಕೂಡ ಆ ಕಡೆ ಬರುತ್ತೆ. ಇದು ಇಲ್ಲಿ ಆ್ಯಡ್ ಮಾಡಿಟ್ಟಿದ್ವಿ. ಸೊ ಇವಿಷ್ಟು ಸಂಗಾಪುರ ಏರಿಯಾದಲ್ಲಿ ಬರೋ ಲ್ಯಾಂಡ್ ಅಕ್ವಿಸಿಷನ್ ಡೀಟೇಲ್ಸ್. ಹಾಗೆ ಭೈರಸಂದ್ರದಲ್ಲಿ ತುಂಬ ಲ್ಯಾಂಡ್ ಅಕ್ವಿಸಿಷನ್ಗೆ ಮಾರ್ಕ್ ಆಗಿದೆ, ಜಾಸ್ತಿ ಭೈರಸಂದ್ರನೇ. ಸೊ ಭೈರಸಂದ್ರದಲ್ಲಿ ಇಷ್ಟು ಪ್ರಾಪರ್ಟೀಸ್ ಮಾರ್ಕ್ ಮಾಡಿದ್ದಾರೆ ಫಾರ್ ತುಮಕೂರು ರಿಂಗ್ ರೋಡ್ ಆರ್ ಬೈಪಾಸ್. ನೆಕ್ಸ್ಟು ಕೋತಮಾರನಹಳ್ಳಿ, ಇದು ಕೋತಮಾರನಹಳ್ಳಿ. ಹಾಗೆ ನೆಕ್ಸ್ಟ್ ಬಂದರೆ ಗಂಗಸಂದ್ರ. ಸೊ ಇದು ಗಂಗಸಂದ್ರ ವಿಲೇಜ್ ಲ್ಯಾಂಡ್ ಅಕ್ವಿಸಿಷನ್ ಡೀಟೇಲ್ಸ್ ಫಾರ್ ಬೈಪಾಸ್. ಹಾಗೆ ನೆಕ್ಸ್ಟ್ ಕಿತ್ತಗಾನಹಳ್ಳಿ, ಹಾಗೆ ಮಂಚಗೋಡನಹಳ್ಳಿ, ಹಾಗೆ ಗೌರಿಪುರ. ಸೊ ಇವು ಇಷ್ಟು 3 ಹಳ್ಳಿಗಳ ಲ್ಯಾಂಡ್ ಅಕ್ವಿಸಿಷನ್ ಡೀಟೇಲ್ಸ್. ನೆಕ್ಸ್ಟ್ ಮಾನಂಗಿ. ಸೊ ಮಾನಂಗಿಯಲ್ಲಿ ಇಷ್ಟು ಪ್ರಾಪರ್ಟೀಸ್. ಹಾಗೆ ಹೊಸೂರಿನಲ್ಲಿ ಈ ಇಷ್ಟೊಂದು ಪ್ರಾಪರ್ಟೀಸ್. ಇಲ್ಲೂ ಕೂಡ ಮನೆಗಳು ಹೋಗುತ್ತೆ ತುಂಬ. ಆಮೇಲೆ ನೆಕ್ಸ್ಟ್ ಅಕ್ಕ ತಂಗಿ ಕತ್ತೆ ಕಾವಲು, ಇದರಲ್ಲಿ ಇಷ್ಟು ಪ್ರಾಪರ್ಟೀಸ್ ಹೋಗುತ್ತೆ. ಇಲ್ಲೂ ಕೂಡ ಮನೆಗಳು ಮಾರ್ಕ್ ಆಗಿದ್ದಾವೆ. ನೆಕ್ಸ್ಟು ಹಾಲು ಹೊಸಹಳ್ಳಿ, ಇದರಲ್ಲಿ ಬರೀ ಎಲ್ಲೂ ಮನೆಗಳು ಏನು ಮಾರ್ಕ್ ಆಗಿಲ್ಲ, ಜಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್. ಹಾಗೆ ನೆಕ್ಸ್ಟು ದೊಡ್ಡ ಸಾರಂಗಿ. ಈ ದೊಡ್ಡ ಸಾರಂಗಿಯಲ್ಲಿ ದೊಡ್ಡ ಸಾರಂಗಿ, ಹಾಗೆ ಸಾರಂಗಿಪಾಳ್ಯ, ಆಮೇಲೆ ಕಂಬಟ್ಟನಹಳ್ಳಿ, ಇವಿಷ್ಟು 3 ಹಳ್ಳಿಗಳದ್ದು ಹಾಕ್ತೀವಿ. ಅದ್ರ ಜೊತೆಗೆ DN ಹೊಸಹಳ್ಳಿ. ನೆಕ್ಸ್ಟು ಕೊತ್ತಿಹಳ್ಳಿ ಕಾವಲು. ನೆಕ್ಸ್ಟ್ ಬಂದು ಚಿಕ್ಕ ಸಾರಂಗಿ, ಆಮೇಲೆ ಕುಂಕುಮನಹಳ್ಳಿ, ಆಮೇಲೆ ಮಲ್ಲಸಂದ್ರ ಕಾವಲು. ಹಾಗೆ ನೆಕ್ಸ್ಟ್ ಮಲ್ಲಸಂದ್ರ, ಮತ್ತೆ ಪೆರುಮನಹಳ್ಳಿ. ಸೊ ಇಲ್ಲಿ ತುಂಬ ಮನೆಗಳು ಮಾರ್ಕ್ ಮಾಡಿದ್ದಾರೆ, ಯಾಕಂದರೆ ಆಬ್ವಿಯಸ್ ಇದು ಹೈವೇ ಪಕ್ಕ ಇರೋದು. ಸೊ ಇಲ್ಲಿ ಟ್ರಂಪೆಟ್ ಕೂಡ ಬರೋ ಕಾರಣ ಇಲ್ಲಿ ತುಂಬ ಮನೆಗಳು ಹೋಗೋ ಚಾನ್ಸಸ್ ಇದ್ದಾವೆ. ಹಾಗೆ ಈಗ ಗೊಲ್ಲಹಳ್ಳಿ, ಅದೇ ಸ್ಟಾರ್ಟಿಂಗಲ್ಲಿ ಹೇಳೋದಲ್ಲ, ಗೊಲ್ಲಹಳ್ಳಿಯಲ್ಲಿ ಕೂಡ ಅಂದರೆ ಇಮಿಡಿಯೇಟ್ಲಿ ಸಿದ್ಧಾರ್ಥ ನಗರ. ಸೊ ಅಲ್ಲೂ ಕೂಡ ತುಂಬ ಮನೆಗಳು ಮಾರ್ಕ್ ಮಾಡಿದ್ದಾರೆ. ಸೊ ಇವಿಷ್ಟು ಆ್ಯಕ್ಚುಲಾಗಿ ನೋಟಿಫಿಕೇಶನ್ 3A ಪ್ರೈಮರಿ ನೋಟಿಫಿಕೇಶನ್. ನೆಕ್ಸ್ಟ್ 3C ಬರುತ್ತಲ್ಲ, ಅದು ಫೈನಲ್ ಆಗಿರುತ್ತೆ. ಎಷ್ಟೆಷ್ಟು ಏನು ಮಾರ್ಕ್ ಮಾಡ್ತಾರೋ ದಟ್ ವಿಲ್ ಬಿ ಫೈನಲ್. ಅಂದರೆ ಈ ಏರಿಯಾ ಇಷ್ಟಿಷ್ಟು ಹೋಗುತ್ತೆ ಅಂದರೆ ಅದು ಫೈನಲ್ ಆಗಿರುತ್ತೆ. 3C ಒಳಗಡೆ ಏನಾದರೂ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳೋ ಹಂಗಿದ್ರೆ ರೈತರಿಗೆ ಅಥವಾ ಯಾರಿಗೆ ಆಗಲಿ ಅಂದರೆ ಒಂದು ಕೇಳ್ಕೊಬೋದು, ಅಥವಾ ಏನಾದರೂ ಚೇಂಜಸ್ ಮಾಡ್ಬೋದು ಅವ್ರ ಡಿಸೈನ್, ಅಂದರೆ ಅವ್ರ ಡಿಸೈನ್ ಚೇಂಜಸ್ ಮಾಡ್ಕೋಬೋದು. ಸೊ ಇದಾಗಿತ್ತು ತುಮಕೂರು ಬೈಪಾಸ್ ಬಗೆಗಿನ ಲ್ಯಾಂಡ್ ಅಕ್ವಿಸಿಷನ್ ಡೀಟೇಲ್ಸ್. ಸೊ ಇದು ಫೇಸ್ 1. ಫೇಸ್ 2 ಇಂದ ಬರೋದೈತೆ. ಫೇಸ್ 2ಗೂ ಇಷ್ಟಲ್ಲೇ ಮಾಡ್ಬೋದು, ಅಥವಾ ನೆಕ್ಸ್ಟ್ ಫೇಸಲ್ಲಿ ಅದನ್ನು ಯಾವ ಬೇಕಾದ್ರೂ ತೊಗೋಬೋದು. ಈವನ್ DPR ಕೂಡ ಬರೀ ಫೇಸ್ 1 ಅಂತಲೇ ಮಾಡಿದ್ದು. ಸೊ ನೋಡೋಣ ಫೇಸ್ 2 ಯಾವಾಗ ಮಾಡ್ತಾರೆ ಅಂತ. ಫೇಸ್ 1 ಬೇಕಾಗಿತ್ತು ಅರ್ಲಿ, ಸೊ ಆಗಿದೆ. ಸೊ ಇದಾಗಿತ್ತು ತುಮಕೂರು ಬೈಪಾಸ್ ಲ್ಯಾಂಡ್ ಅಕ್ವಿಸಿಷನ್ ಡೀಟೇಲ್ಸ್. ಸೊ ಇದೇ ಥರ ನಮ್ಮ ಹೈವೇಸ್ ಅಥವಾ ರೈಲ್ವೇಸ್ ಅಥವಾ ಇನ್ನು
ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ನಾವೇನು ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ ಅದು ಇಷ್ಟ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಕಂಟೆಂಟ್ನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿತೀರಾ. ಹಾಗೆ ಯಾರ್ಯಾರು ಈ ಕಂಟೆಂಟ್ನ ಇಷ್ಟಪಡ್ತಾರೋ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.